ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೆಲ್ಲ ಸುಮಾರು ಜನಕ್ಕೆ ಬಿಗಿನರ್ಸ್ಗೂ ಕೂಡ ತಪ್ಪಾಗ್ತಾ ಇರುತ್ತೆ. ಇದೊಂದು ಮಿಸ್ಟೇಕಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಲೀವ್ಸ್ ಹತ್ರ ಲೂಸ್ ಬಂದುಬಿಡುತ್ತೆ, ಕಂಕ್ಳ ಹತ್ರ ಕೂಡ ಲೂಸ್ ಬರುತ್ತೆ. ಅದೇನಾಗುತ್ತೆ ಆವಾಗ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಆ ರೀತಿ ನೀವು ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಕಟ್ಟಿಂಗ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಿದರೂ ಕೂಡ ಇದೊಂದು ಮಿಸ್ಟೇಕಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಹಾರ್ಮೋಲ್ ಹತ್ರ ಕೂಡ ರಿಂಕಲ್ಸ್ ಬಂದುಬಿಡುತ್ತೆ. ಹಾಗೆಯೇ ನೆರಿಗೆ ಥರ ತೋಳ ಹತ್ರ ಕೂಡ ನೆರಿಗೆ ಥರ ಈ ರೀತಿ ಬರುತ್ತೆ. ಇದೊಂದು ನೀವು ಏನೇ ಕಟ್ ಮಾಡಿ ಏನೇ ಡಿಸೈನ್ ಮಾಡಿದರೂ ಕೂಡ ಫಿಟ್ಟಿಂಗ್ ಕರೆಕ್ಟ್ ಇಲ್ಲ ಅಂತಂದರೆ ಸೊ ಯಾರು ಕೂಡ ಬ್ಲೌಸೇ ಸರಿ ಇಲ್ಲ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಗೆ ನೀವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು, ಹಾಗೆಯೇ ರಿಂಕಲ್ಸ್ ಬಂದರೆ ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಅದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಸೈಡಲ್ಲಿ ಒಂದು ಹೊಲ್ಗೆನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಕೂಡ ನೋಡಿ ಸ್ಲೀವ್ಸು ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು ಹೊಲ್ಗೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಏನು ಮಾಡಿ ಅಂತಂದರೆ ಫಸ್ಟು ಸ್ಲೀವ್ಸ್ದು ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು. ಹೀಗೆ ನೋಡಿ ಸ್ಲೀವ್ಸ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಳಿ. ಇದನ್ನು ಕೂಡ ನಾನು ನಿಮಗೆ ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಏನೇನು ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ಸ್ಗಳು ಆಗುತ್ತೆ ಅಂತ. ಸ್ಲೀವ್ಸ್ದು ಮುಂಭಾಗದಲ್ಲಿ ನೀವೇನಾದರೂ ಚಿಕ್ಕದು ಮಾಡ್ತು ಅಂತಂದರೆ ಸ್ಲೀವ್ಸು ಮುಂಭಾಗ ಟೈಟ್ ಆಗುತ್ತೆ. ಸ್ಲೀವ್ಸು ಮುಂಭಾಗ ಟೈಟ್ ಆಯಿತು ಅಂತಂದರೆ ಆಟೋಮೆಟಿಕಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಒಂದು ಪಾಯಿಂಟ್ ಅಷ್ಟು ಬೇಕಾದ್ರೆ ಮುಂದಕ್ಕೆ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ, ಆದರೆ ಟೈಟ್ ಮಾಡೋದಕ್ಕೆ ಹೋಗಬೇಡಿ. ಟೈಟ್ ಮಾಡಿದ್ರೆ ಅದು ನಿಮಗೆ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಿದ್ದು. ಇದಾದ ನಂತರ ನೋಡಿ ತೋಳಿನ ಮಧ್ಯಭಾಗದಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು. ಸೊ ನಾವು ಸ್ಟಿಚ್ ಮಾಡಿ ಅಭ್ಯಾಸ ಆಗಿರೋರು ನಾವು ಮಾರ್ಕ್ ಮಾಡ್ಕೊಳ್ದೆ ಸ್ಟಿಚ್ ಮಾಡಿಕೊಂಡ್ರು ಅದು ಪರ್ಫೆಕ್ಟಾಗಿ ಬರುತ್ತೆ. ಬಟ್ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಈ ರೀತಿ ತೋಳಿನ ಮಧ್ಯಭಾಗನೂ ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲಿಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ ತೋಳಿನ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಲೂಸ್ ಆಗೋದಿಲ್ಲ, ನಿಮಗೆ ಸ್ಲೀವ್ಸ್ ಅನ್ನೋದು ಪರ್ಫೆಕ್ಟ್ ಅಳತೆಗೆ ಬರುತ್ತೆ. ಓಕೆನಾ. ಇದಾದ ನಂತರ ನೋಡಿ ಈ ರೀತಿ ಭುಜದಿಂದ ಕಂಕ್ಳವರೆಗೂ ಕೂಡ ಇಲ್ಲೇ ನೀವು ಮಿಸ್ಟೇಕ್ ಮಾಡೋದು. ಕಂಕ್ಳವರೆಗೂ ಕೂಡ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲಿಗೆ ಈಗವಾಗ ಮಾರ್ಕ್ ಮಾಡ್ಕೋತೀರ ಅಲ್ವಾ, ಇಲ್ಲಿ ನಿಮಗೆ ಏನು ಮಿಸ್ಟೇಕ್ ಆಗುತ್ತೆ, ನೀವು ಹಾರ್ಮೋಲ್ನಲ್ಲಿ ಕರೆಕ್ಟಾಗಿ ಕಟಿಂಗ್ ಮಾಡಲಿಲ್ಲ ಅಂತಂದರೆ ಏನು ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ಭುಜದಿಂದ ಟೈಟಾಗಿ ಎರಡೂ ಕೂಡ, ಒಂದು ಬ್ಲೌಸ್ ಮಾತ್ರ ಎಳೆದು ಹಾಕಬೇಡಿ ಯಾವುದೇ ಕಾರಣಕ್ಕೂ, ಟೈಟಾಗಿ ಎಳೆದಿಟ್ಕೊಂಡು ಎರಡೂ ಬ್ಲೌಸ್ಗಳನ್ನೂ ಕೂಡ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ, ಇದನ್ನು ಹುಕ್ಸ್ಪಟ್ಟಿ ಕಡೆಯಿಂದನೂ ಕೂಡ ಚೆಕ್ ಮಾಡ್ಕೋಬೇಕು. ನಾವು ಯಾವ ಸೈಡ್ ಫಿಟ್ಟಿಂಗ್ ಮಾಡ್ತಾ ಇರ್ತೀವಿ ನೋಡಿ, ಉಕ್ಸ್ಪಟ್ಟಿ ಕಡೆ ಮಾಡ್ತಾಯಿದ್ರೆ ಉಕ್ಸ್ಪಟ್ಟಿ ಕಡೆನೇ ಚೆಕ್ ಮಾಡ್ಕೋಬೇಕು. ಕಾಜಾಪಟ್ಟಿ ಸೈಡು ಮಾಡ್ತಾಯಿದ್ರೆ ಕಾಜಾಪಟ್ಟಿ ಸೈಡೇ ಚೆಕ್ ಮಾಡ್ತಾ ಇರಬೇಕು. ಇದು ವೈಟ್ ಕಲರ್ ನಿಮಗೆ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಮಾರ್ಕು ಮಾಡ್ತಿದ್ದೀನಿ, ಅಲ್ಲಿಗೆ ಹೊಲಿಗೆ ಬಂದಿದೆ. ಇದನ್ನು ಈ ರೀತಿ ಉಕ್ಸ್ಪಟ್ಟಿ ಕಡೆ ನಾನು ಮಾಡ್ತಾ ಇರೋದ್ರಿಂದ ಇದನ್ನು ಇಲ್ಲೂ ಕೂಡ ಅದನ್ನು ಎಳೆದಿಟ್ಕೊಂಡು ನೋಡ್ಕೋಬೇಕು. ಅದು ಅಲ್ಲಿಗೆ ಕರೆಕ್ಟ್ ಬಂದಿದೆ ಅಂತಂದರೆ ನಿಮಗೆ ಸ್ಲೀವ್ಸ್ ಹತ್ರ ಆಗಲಿ ಕಂಕ್ಳ ಹತ್ರ ಆಗಲಿ ಲೂಸ್ ಆಗೋದಿಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ನೋಡಿ ಆ ರೀತಿ ಫೋಲ್ಡ್ ಮಾಡಿಕೊಂಡು, ನಾವು ಹೊಲಿಗೆ ಇರುತ್ತೆ ಅಲ್ವ ಅದನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಟೈಟಾಗಿ ಎಳೆದಿಟ್ಕೊಳ್ಳಿ. ನೋಡಿ ನಾವು ಎಲ್ಲಿ ಹೊಲಿಗೆ ಹಾಕಿದ್ದೀನಿ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ. ಈ ರೀತಿ ಬಂದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅದೇನಾಗುತ್ತೆ ಅಂತಂದರೆ ಒಂದು ಅರ್ಧ ಇಂಚು ಮುಂದಕ್ಕೆ ಬಂದರೆ ನೀವು ಎದೆ ಸುತ್ತಳತೆ ಬಂದು ಚೆಸ್ಟ್ ಹತ್ರ ಟೈಟ್ ಆಗಿಬಿಡುತ್ತೇನೋ ಅಂತಂದ್ಬಿಟ್ಟು ಎದೆ ಸುತ್ತಳತೆ ಪ್ರಕಾರ ಏನು ಮಾಡ್ತೀರಾ ಅಂದರೆ ಒಂದು ಅರ್ಧ ಇಂಚ್ ಮುಂದೆ ಹೋದರೆ ಏನಾಗುತ್ತೆ ಈ ರೀತಿ ಕ್ರಾಸಾಗಿ ಹೊಲಿಗೆ ಹೋಗುತ್ತೆ. ಆವಾಗ ನಿಮಗೆ ಕ್ರಾಸಾಗಿ ಹೊಲಿಗೆ ಹೋದರೆ ಎಕ್ಸ್ಟ್ರಾ ಬಟ್ಟೆ ಇರೋದೇನಾಗುತ್ತೆ ನಿಮಗೆ ರಿಂಕಲ್ಸ್ ಆಗೇ ಆಗುತ್ತೆ. ಬ್ಯಾಕಲ್ಲೂ ಕೂಡ ಆಗುತ್ತೆ, ಫ್ರಂಟಲ್ಲೂ ಕೂಡ ಆಗುತ್ತೆ. ಸೊ ಅರ್ಥ ಆಯಿತು ಅಲ್ವಾ. ನಾನು ಕಟಿಂಗ್ ಮಾಡಿ ತೋರಿಸೋ ವಿಧಾನದಲ್ಲಿ ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಆಗೋದಿಲ್ಲ. ಇದನ್ನು ಈ ರೀತಿ ಕೂಡ ಚೆಕ್ ಮಾಡಿ ನೋಡ್ಬೋದು. ನೋಡಿ ಒಂದು ಸ್ವಲ್ಪ ಮುಂಭಾಗಕ್ಕೆ ತೋಳಿನ ಮುಂಭಾಗದಲ್ಲಿ ಇಟ್ಕೊಂಡ್ರೆ ನಿಮಗೆ ಸ್ಲೀವ್ಸಲ್ಲಿ ಅಲ್ಲಿ ಸೈಡ್ ಫಿಟ್ಟಿಂಗ್ ಎಲ್ಲಿ ಮಾರ್ಕ್ ಬಂದಿದೆ ಇಲ್ಲಿಗೆ ಬಂದಿದೆ. ಇದೇನಾಗುತ್ತೆ ನೀವು ಎದೆ ಸುತ್ತಳತೆನ ಮುಂದಕ್ಕೆ ಒಂಚೂರು ಮಾರ್ಕ್ ಮಾಡಿದ್ರೆ ಏನಾಗುತ್ತೆ ಆವಾಗ ಅದು ಆ ರೀತಿ ನೇರವಾಗಿ ಬರೋದಿಲ್ಲ. ಆಮೇಲೆ ಏನು ಮಾಡಿ ಅಂತಂದರೆ ಸ್ಲೀವ್ಸ್ ಹತ್ರ ಏನಾದರೂ ನಿಮಗೆ ಹೇಗೆ ಕಟ್ ಮಾಡಿದ್ರೂ ಕೂಡ ಸ್ವಲ್ಪ ಇದು ಬರ್ತಾ ಇದೆ ಅಂತಂದರೆ ಫಿಟ್ಟಿಂಗ್ ಮಾಡುವಾಗ ಈ ರೀತಿ ಸ್ಲೀವ್ಸ್ದು ಸ್ವಲ್ಪ ಒಂದು 2 ಪಾಯಿಂಟಷ್ಟು ಒಳಗಡೆಗೆ ಕ್ರಾಸಾಗಿ ನಾನು ಮಾರ್ಕ್ ಮಾಡಿದೆ ಅಲ್ವಾ, ಆ ರೀತಿ ಕ್ರಾಸಾಗಿ ತಗೊಳ್ಳಿ. ಇದಾದ ನಂತರ ಈ ರೀತಿ ಆರ್ಮಲ್ ಹತ್ರ ಕೂಡ ನಿಮಗೆ ಎದೆ ಸುತ್ತಳತೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಂದ ಕೆಳಗಡೆ ಕೂಡ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂಡು ರಿಂಕಲ್ಸ್ ಬರ್ತಾ ಇರುತ್ತೆ. ಅದು ಏನು ಕಾರಣಕ್ಕೆ ಅಂತಂದರೆ ನಾವು ಸ್ಟ್ರೈಟ್ ಹೊಲಿಗೆ ಹಾಕ್ಬಿಡ್ತೀವಿ. ಒಬ್ಬೊಬ್ಬರು ಇವಾಗ ನಾನು ತೋರಿಸ್ದೆ ಅಲ್ವಾ ಉಕ್ಸ್ಪಟ್ಟಿಯಿಂದ ಆರ್ಮೋಲ್ವರೆಗೂ ಕೂಡ ಅಲ್ಲೇನಾದರೂ ನೀವು ಜಾಸ್ತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗ್ತು ಅಂತಂದರೆ ಇಲ್ಲೂ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಅಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಟ್ಟೆ ಎಲ್ಲೆಲ್ಲಿ ಉಳ್ಕೊಳ್ಳುತ್ತೆ ಆಟೋಮೆಟಿಕಲಿ ಅಲ್ಲಿ ರಿಂಕಲ್ಸ್ ಬಂದೇ ಬರುತ್ತೆ.
ಅದಕ್ಕೆ ಏನು ಮಾಡಿ ಅಂತಂದರೆ ಇದನ್ನು ಕೂಡ ಈ ರೀತಿ ಮಧ್ಯಕ್ಕೆ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಯಾವುದೇ ರೀತಿ ರಿಂಕಲ್ಸ್ ಆಗೋದಿಲ್ಲ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಕಟಿಂಗ್ ಮಾಡ್ತಾ ತೋರಿಸ್ಕೊಡ್ತೀನಿ ಹೇಗೆ ಅಂತ ಅಂದ್ಬಿಟ್ಟು. ಯಾರಾದರೂ ರಿಂಕಲ್ಸ್ ಇರೋವಂಥ ಬ್ಲೌಸ್ನ ನನಗೆ ಅಳತೆ ಕೊಟ್ಟಾಗ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಓಕೆನಾ? ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ಏನಾದರೂ ಸೈಡ್ ಫಿಟ್ಟಿಂಗಲ್ಲಿ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ವಿಡಿಯೋ ಮಾಡುವಾಗಲೇ ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಕಟಿಂಗ್ ಮಾಡುವಾಗಲೇ ಕರೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಫಿಟ್ಟಿಂಗ್ ಮಾಡುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಯಾವುದೇ ಆದರೂ ಅಷ್ಟೇ ಬ್ಲೌಸಲ್ಲಿ ಮೇಯ್ನ್ ಬಂದು ಕಟಿಂಗ್. ನೀವು ಕಟಿಂಗಲ್ಲಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೋತು ಅಂತಂದರೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಹಾಗೆಯೇ ಸೈಡ್ ಫಿಟ್ಟಿಂಗಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಇದು ಅರ್ಥ ಆಯಿತು ಅಲ್ವಾ? ಇದೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.